ಜೂನ್ 1ನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗ್ಲಿಕತ್ತಾವ. ನಿಮ್ಮ ಮಕ್ಕಳು ಈ ವರ್ಷ 10th ಇದ್ದಾರ, ನೀಟ್ ಬರೀಲಿಕತ್ತಾರ, JEE ಎಕ್ಸಾಮ್ ಬರೀಲಿಕತ್ತಾರ. ಹಂಗಿದ್ರ ಮುದ್ದಾಮ್ ಈ ಮಂತ್ರವನ್ನ ಆ ಮಕ್ಕಳಿಂದ ಹೇಳಿಸಿ. ನಿಮ್ಮ ಮಕ್ಕಳು ಅಕಾಡೆಮಿಕ್ಸ್ ಒಳಗ ನೆಕ್ಸ್ಟ್ ಲೆವೆಲ್ ಒಳಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ ಕೇಳ್ರಿ. ಓದಿದ್ದು ನೆನಪಿರೋದಿಲ್ಲೋ ಅಥವಾ ನೆನಪಿದ್ದು ಬರೀಲಿಕ್ಕೆ ಬರೋದಿಲ್ಲೋ, ಇನ್ನು ನಿಮ್ ಮುಂದೆ ಎಲ್ಲಾ ಹೇಳಿರ್ತಾರ, ಆದ್ರ ಅಲ್ಲಿ ಹೋಗಿ ನೆನ್ಪು ಹಾರ್ಬಿಡ್ತಾರೆ. ಎಕ್ಸಾಮ್ಸ್ ಬಂತು ಅಂತಂದ್ರೆ ಹೆದರ್ಲಿಕ್ಕೆ ಶುರು ಮಾಡ್ತಾರೆ. ಸ್ಕೂಲ್ ಕಂಡ್ರೆ ಭಯ ಇರ್ಬೋದು, ಸ್ಟೇಜ್ ಫಿಯರ್ ಇರ್ಬೋದು. ಇಂತಹ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇದ್ರೂ ನಾ ಹೇಳ್ದನ್ನ ಮಾಡ್ರಿ ಸಾಕು. ಸ್ಕೂಲ್ ಸ್ಟಾರ್ಟ್ ಆಗೋ ಮುಂದ ಸರಸ್ವತಿ ದೇವಿಯ ಒಂದು ಫೋಟೋ ನಿಮ್ಮ ಮನೆಯಲ್ಲಿ ಇರಬೇಕು. ಆ ಫೋಟೋದ ಮುಂದೆ ನಿಮ್ಮ ಮಕ್ಕಳಿಂದಲೇ ತುಪ್ಪದ ದೀಪವನ್ನ ಹಚ್ಚಿಸಿ. ಶ್ವೇತವರ್ಣ ಅಂದ್ರೆ ಬಿಳಿಯ ಬಣ್ಣದ ಹೂವು, ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ನಿಮ್ಮ ಮಕ್ಕಳಿಂದ ಆ ಒಂದು ಹೂವಿನ ಸಮರ್ಪಣೆ ಮಾಡಿಸಿ. ಸೌಭಾಗ್ಯಪ್ರದವಾದಂತಹ ಅರಿಶಿಣ ಕುಂಕುಮವನ್ನ ಏಸ್ಲಿಕ್ಕೆ ಹೇಳ್ರಿ. ನಾನ್ ಹೇಳುವಂತಹ ಈ ಒಂದು ಮಂತ್ರವನ್ನ ಪ್ರತಿದಿನ 1 ಬಾರಿ ತಪ್ಪದೆ ಭಕ್ತಿಯಿಂದ ಹೇಳಿಸಿ. ನೆನ್ಪಿರ್ರಿ, ನಿಮ್ಮ ಮಕ್ಕಳೇ ಹೇಳ್ಬೇಕು, ಹೆಂಗ್ ಹೇಳಿದ್ರು ಪರವಾಗಿಲ್ಲ, ನಿಮ್ಮ ಮಕ್ಕಳೇ ಹೇಳ್ಬೇಕು. ದೋರ್ಭಿರ್ ಯುಕ್ತ ಚತುರ್ಭಿರ್ ಸ್ಫಟಿಕ ಮಣಿಮಯಿ ಅಕ್ಷಮಾಲಾಂ ದದಾನ ಹಸ್ತೆ ನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖ ಸ್ಫಟಿಕ ಮಣಿ ನಿಭಾ ಭಾಸಮಾನಾ ಸಮಾನಾ ಸಾಮೇ ವಾಗ್ದೇವತೆಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ. ಈ ಮಂತ್ರವನ್ನ ಹೇಳಿ ಅಭ್ಯಾಸದೊಳಗ 100% ಉತ್ಕರ್ಷವಾಗ್ತದೆ.